ಗುರುದತ್ತ ಭವನ್ 1958 ಇಸ್ವಿಲಿ ಓಪನ್ ಆಗಿರೋದು. ಇಲ್ಲಿ ಪೂರಿ ಸಾಗು ಅಂತ ತುಂಬ ಫೇಮಸ್. ನೋಡಿ, ನಮ್ಮ ಭಾವ ಬಂದಿದ್ದ ತಕ್ಷಣ ಪೂರಿ ಕೇಳ್ತಾರೆ. ಪೂರಿ ಆರ್ಡ್ರ್ ಮಾಡಿದ್ರೆ ಪೂರಿ ಬಂತು. ಬೇರೆ ಏನಿದೆ ಸರ್? ಬೇರೆ ಏನು ಫೇಮಸ್ ಇಲ್ಲಿ? ಪಲಾವ್ ಬೇಡ, ಬೇರೆ ಫೇಮಸ್ ಏನು? ಪೂರಿ ಒಂದೇ ಫೇಮಸ್ ಅಲ್ಲ? ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 30-40 ವರ್ಷ. ಪೂರಿ, ಚಟ್ನಿ, ಸಾಗು ಟೇಸ್ಟ್ ಮಾಡೋಣ. ಸಾಗು ಒಳ್ಳೆ ಶೇರ್ವಾ ಇದ್ದಂಗೆ ಇದೆ. ಅಲ್ಲಿ ಶೇರ್ವಾ ಅಲ್ಲ, ಇದು ವೆಜ್ಜಿದು. ಸ್ವಲ್ಪ ಸ್ವೀಟ್ ಆಗಿದೆ ನಮ್ಮ. ಇಲ್ಲಿ ಜಾಸ್ತಿ ಬರೀ ಗುಡ್ಕ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡ್ತಾರೆ. ಚಟ್ನಿ ಜೊತೆ ಒಂದು ಸತಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಅವ್ರು 50 ವರ್ಷದಿಂದ ಕೆಲಸ ಮಾಡ್ತಾರಂತೆ. 50-30 ಆಗಿದ್ರಮ್ಮ, 40 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಅವ್ರಿಗೆ ಅದೇ ಕೇಳಿದೆ ಏನು ಫೇಮಸ್ಸು ಅಂದರೆ ಅವ್ರು ಅದೇ ಹೇಳ್ತಾರೆ, ಪೂರಿನೇ ಫೇಮಸ್ಸು ಅಂತ. ಬಿಸಿಬೇಳೆ ಬಾತು ಚೆನ್ನಾಗಿದೆ ಅಂತೆ, ಅದು ಸಖತ್ತಾಗಿರುತ್ತಂತೆ. ಚೆನ್ನಾಗಿದೆ ಸರ್. ಶೇರ್ವಾ ಸಾಗುನಾ ಇದು? ಯಾವುದು? ಬೆಡ್ ರೋಸ್ಟು ಚೆನ್ನಾಗಿದೆ. ಇದು ಒಳ್ಳೆ ಸಖತ್ ಟೇಸ್ಟ್ ಆಗಿದೆ. ನಾಳೆ ಜೋರು ಟೇಸ್ಟ್ ಮಾಡ್ದ? ಸೂಪರ್ ಆಗಿದೆಪ್ಪ. ಫಿಲ್ಟರ್ ಕಾಫಿ. ನೆಕ್ಸ್ಟು ಸೌದತ್ತಿಲ್ಲೂ ಸಿಗಲ್ಲ, ನೆಕ್ಸ್ಟು ಬಾದಾಮಿಲ್ಲೂ ಸಿಗಲ್ಲ, ಕೋಳೂರು ಸಂಗಮ ಹೋದ್ರೆ ಅಲ್ಲೂ ಸಿಗಲ್ಲ. ಚೆನ್ನಾಗಿದೆ, ಕಾಫಿನೂ ಚೆನ್ನಾಗಿದೆ. ಈ ಹೋಟ್ಲೂ ಸೂಪರ್ ಆಗಿದೆ. ಹಾಗೂ ಕಾಫಿ ಕುಡಿದ್ರಿ, ಎರಡೂ ಸೂಪರಾಗಿತ್ತು. ಬಿಲ್ ಏನೂ ಜಾಸ್ತಿ ಆಗಿದೆ 200 ರೂಪಾಯಿ. ನೆಕ್ಸ್ಟ್ ಟೈಮ್ ನೀವು ಹುಬ್ಳಿ ಸಿಟಿಗೆ ಬಂದು ಧಾರವಾಡಕ್ಕೆ ಹೋಗಬೇಕಾದ್ರೆ ಗುರುದತ್ತ ಭವನ್ ಅಂತ ಗೊತ್ತಾಗಿಲ್ಲ ಅಂದರೆ ಲೊಕೇಶನ್ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಕರ್ಕೊಂಬಂದು ನಿಮಗೆ ಲೊಕೇಶನ್ ಮುಂದೆ ತೋರಿಸುತ್ತೆ. ಸೂಪರಾಗಿದೆ ಬ್ರೇಕ್ಫಾಸ್ಟು. ಇಡೀ ಬೆಂಗಳೂರವ್ರು ಬಂದವರೆಲ್ಲ ಇಲ್ಲಿ ಬಂದು